ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು ನ್ಯಾಷನಲ್ ಟಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ NTSC ರಾಷ್ಟ್ರೀಯ ಪ್ರತಿಭಾನ್ವೇಷಣೆ ಪರೀಕ್ಷೆ ಈ ಒಂದು ಪರೀಕ್ಷೆಗಾಗಿ ನಮ್ಮ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವಂಥ ಮಕ್ಕಳನ್ನು ಯಾವ ರೀತಿ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ಒಂದಿಷ್ಟು ಬದಲಾವಣೆ ಕೂಡ ಆಗಿದೆ. ಕಳೆದ ವರ್ಷಗಳಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂದರೆ SSLC ಕೋಡ್ಗಳನ್ನು ಬಳಸಿಕೊಂಡು ನಾವು ಮಕ್ಕಳ ಒಂದು ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ವಿ, ಎಸ್ಪೆಷಲಿ ಫಾರ್ NTSC ಎಕ್ಸಾಮಿನೇಷನ್. ಸೊ ಒಂದಿಷ್ಟು ಬದಲಾವಣೆ ಇದೆ. ಏನೆಲ್ಲ ಬದಲಾವಣೆ ಇದೆ, ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮಕ್ಕಳನ್ನು ಈ ಒಂದು NTSC ಪರೀಕ್ಷೆಗಾಗಿ ಅರ್ಜಿಯನ್ನು ಸಲ್ಲಿಸುವಾಗ. ಸೊ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಆದ್ಮೇಲೆ ನಿಮ್ಮ ಒಂದು ಲ್ಯಾಪ್ಟಾಪ್ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು, ಇಲ್ಲಿ ಗೂಗಲ್ ಸರ್ಚ್ ಇಂಜನ್ನಲ್ಲಿ ನೀವು SSLC.karnataka.gov.in ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಈ ರೀತಿ ಸರ್ಚ್ ಕೊಟ್ಟಾಗ ನಿಮಗೆ SSLC ಕರ್ನಾಟಕ ಸರ್ಕಾರ ಒಂದು ಸರ್ಚ್ ರಿಸಲ್ಟ್ ಸಿಗ್ತದೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಒಂದು ಹೋಮ್ ಪೇಜ್ ನಮಗೆ ಲಭ್ಯವಾಗ್ತದೆ. ಸೊ ಆದಮೇಲೆ ಈ ರೀತಿ ಹೋಮ್ ಪೇಜನ್ನು ನಾವು ಗಮನಿಸಿದಾಗ ನಮಗೆ ಇಲ್ಲಿ ಲಾಗಿನ್ ಎಂಬ ಒಂದು ಆಪ್ಷನ್ ನಮಗೆ ದೊರೀತದೆ. ಈ ಒಂದು ಲಾಗಿನ್ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಬೇರೆ ಬೇರೆ ರೀತಿಯ ಲಾಗಿನ್ ಆಪ್ಷನ್ಸ್ಗಳು ಸಿಗ್ತದೆ. SSLC ಲಾಗಿನ್ ಇದೆ, BO ಲಾಗಿನ್ ಇದೆ, EO ಲಾಗಿನ್ ಇದೆ, ಇತರ ಪರೀಕ್ಷೆಗಳ ಲಾಗಿನ್ ಬರುತ್ತೆ. ಫೈನಲಿ ವಿ ಗಾಟ್ NTSE ಲಾಗಿನ್ ಅಂತ. ಸೊ ಈ ಒಂದು ಕೊನೆಯ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ನಿಮಗೆ ಕೊನೆಯ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಮಗೆ NTSC ಎಕ್ಸಾಮಿನೇಷನ್ ಬಗ್ಗೆ ಡಿಟೇಲ್ ಆಗಿರುವಂಥ ಒಂದಿಷ್ಟು ಮಾಹಿತಿ ಬರ್ತದೆ. ಸೊ ಸರ್ಕ್ಯುಲರ್ ಇದೆ, ಫ್ಲೋ ಚಾರ್ಟ್ ಇದೆ, ಯೂಸರ್ ಮ್ಯಾನುವಲ್ ಇದೆ. ಸೊ ಸಾಕಷ್ಟು ವಿಷಯಗಳು ಬರುತ್ತೆ. ಸೊ ಇಲ್ಲಿ ಸರ್ಕ್ಯುಲರ್ ಒಂದಿಷ್ಟು ನೋಡಿಕೊಂಡು ಆಮೇಲೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಸೊ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸೊ ಸರ್ಕ್ಯುಲರ್ನಲ್ಲಿ ಏನೆಲ್ಲ ಇದೆ, ಸೊ ಆದಮೇಲೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಸರ್ಕ್ಯುಲರ್ನಲ್ಲಿ ಈ ಒಂದು ಸುತ್ತೋಲೆಯಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದಿಷ್ಟು ಅಂಶ ಏನಂದರೆ, ಈ ಒಂದು NTSC ಪರೀಕ್ಷೆಗಾಗಿ ನಮ್ಮ ಶಾಲೆ 10ನೇ ತರಗತಿ ಮಕ್ಕಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವಂಥ ಮಕ್ಕಳು ಈ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಸೊ ಮತ್ತೊಂದು ಹಂತ, ಇಲ್ಲಿ ಮೊದಲನೇ ಹಂತದ ಪರೀಕ್ಷೆ ಮತ್ತು ಎರಡನೇ ಹಂತದ ಪರೀಕ್ಷೆಗಳು ಇಲ್ಲಿ ನಡೀತವೆ. ಸೊ ಮೊದಲ ಹಂತದ ಪರೀಕ್ಷೆಯನ್ನು 16/1/2022 ಅಂದರೆ ಜನವರಿ 16, 2022ಕ್ಕೆ ಮೊದಲನೇ ಹಂತದ ಒಂದು ಪರೀಕ್ಷೆ ಇಲ್ಲಿ ನಡೆಸಲಾಗ್ತದೆ. ಈ ಡೇಟ್ ಏನಿದೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನೊಂದು ಪ್ರಸಕ್ತ ಸಾಲಿನ ಒಂದು ಆನ್ಲೈನ್ ಅರ್ಜಿ ಏನಿದೆ, ಈ ಒಂದು ನವೆಂಬರ್ 11ರಿಂದ ಇದು ಪ್ರಾರಂಭವಾಗ್ತದೆ. ಆನ್ಲೈನ್ ಮುಖಾಂತರನೇ ನಾವು ಸಲ್ಲಿಸಬೇಕು. ಸೊ ಇನ್ನೂ ಏನಾಗ್ತದೆ ಅಂದರೆ ಭಾಳಷ್ಟು ಇಂಪಾರ್ಟೆಂಟ್ ಏನಂದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಈ ಒಂದು NTSC ಪರೀಕ್ಷೆಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ 9ನೇ ತರಗತಿಯಲ್ಲಿ ಕನಿಷ್ಠ 45% ಅಂಕಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನುಳಿದಂತೆ ಇತರ ಸಾಮಾನ್ಯ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಕನಿಷ್ಠ 55% ಅಂಕಗಳನ್ನು ಈ ಒಂದು 9th ಸ್ಟ್ಯಾಂಡರ್ಡ್ನಲ್ಲಿ ಅವರು ಪಡೆದುಕೊಳ್ಬೇಕಾಗ್ತದೆ. ಸೊ ಇದು ಒಂದು ಏನಿದೆ ಒಂದು ನಾರ್ಮ್ಸ್ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಪ್ರಥಮ ಹಂತ. ಸೊ ಪ್ರಥಮ ಹಂತದ ಪರೀಕ್ಷೆ ಯಾವ ರೀತಿ ಇರ್ತದೆ, ಸೊ ಪ್ರಥಮ ಹಂತದ ಪರೀಕ್ಷೆ ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಇದು ಪರೀಕ್ಷೆ ಆಗಿರ್ತದೆ. ಇನ್ನು ಎರಡನೇ ಹಂತದ ಪರೀಕ್ಷೆ ರಾಷ್ಟ್ರ ಮಟ್ಟದಲ್ಲಿ. ಸೊ ರಾಷ್ಟ್ರ ಮಟ್ಟದಲ್ಲಿ ಎರಡನೇ ಹಂತದ ಪರೀಕ್ಷೆ ಇಲ್ಲಿ ಆಗ್ತದೆ. ಸೊ ಈ ಒಂದು ಎರಡನೇ ಹಂತದ ಪರೀಕ್ಷೆ NCERTಯಿಂದ ಆಗುವಂಥದ್ದು. ಇನ್ನು ಈ ಒಂದು ಉದ್ದೇಶ ಏನಿದೆ, NTSC ಪರೀಕ್ಷೆ ಉದ್ದೇಶ ಅಂದರೆ 10ನೇ ತರಗತಿಯಲ್ಲಿ ಓದುತ್ತಿರುವಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವಂಥದ್ದು, ಪ್ರತಿಭೆಯನ್ನು ಪ್ರೋತ್ಸಾಹಿಸುವಂಥದ್ದು, ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸುವಂಥದ್ದು, ಜೊತೆಯಲ್ಲಿ ಆರ್ಥಿಕ ನೆರವನ್ನು ಕೊಡುವಂಥದ್ದು. ಸೊ ಇಲ್ಲಿ ಆರ್ಥಿಕ ನೆರವು ಅಂದಾಗ ಎಷ್ಟು ಅಮೌಂಟ್ ಇಲ್ಲಿ ಬರ್ಬೋದು, ಎಷ್ಟು ವಿದ್ಯಾರ್ಥಿ ವೇತನ ಇಲ್ಲಿ ಸಿಗ್ತದೆ, ಸೊ ಅದನ್ನೆಲ್ಲ ನೋಡ್ತಾ ಹೋಗ್ತೀವಿ. ಸೊ ಈ ವಿಡಿಯೋದ ಕೊನೆಯಲ್ಲಿ ನಾವು ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದನ್ನು ಕೂಡ ನಾವು ಹೇಳ್ತೀವಿ. ಯಾವ ರೀತಿ ಯೂಸರ್ ನೇಮ್ ತೊಗೋಬೇಕು, ಯಾವ ರೀತಿ ಪಾಸ್ವರ್ಡನ್ನು ಕೂಡ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಕೊನೆಯಲ್ಲಿ ಇದನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಪರೀಕ್ಷಾ ಪದ್ಧತಿ ಅಂತ ನೋಡ್ತಾ ಹೋದಾಗ ಇಲ್ಲಿ 2 ಪೇಪರ್ಗಳು ಬರ್ತವೆ. ಒಂದು ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ, ಎರಡನೇದು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂತ. ಸೊ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಅಂದಾಗ ಮೆಂಟಲ್ ಎಬಿಲಿಟಿ ಟೆಸ್ಟ್, ಮ್ಯಾಟ್ ಅಂತ ಕರಿತೀವಿ. ಸೊ ಈ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಒಟ್ಟು 100 ಪ್ರಶ್ನೆಗಳಿರ್ತವೆ. ಸೊ ಪ್ರತಿ ಪ್ರಶ್ನೆಗೆ 1 ಅಂಕ ಅಂದರೆ 100 ಅಂಕಗಳು ಇಲ್ಲಿ ಇರ್ತವೆ. ಇನ್ನು ಸ್ಕಾಲಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ SATನಲ್ಲಿ ಒಟ್ಟು 100 ಅಂಕಗಳು. ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕು, ವಿಡಿಯೋವನ್ನು ಪೌಸ್ ಮಾಡಿ ನೋಟ್ ಮಾಡ್ತಾ ಹೋಗಿ. ಇಲ್ಲಿ ಒಟ್ಟಾರೆಯಾಗಿ 100 ಪ್ರಶ್ನೆಗಳಲ್ಲಿ 40 ಪ್ರಶ್ನೆಗಳನ್ನು ಸಾಮಾನ್ಯ ವಿಜ್ಞಾನದಿಂದ ಕೇಳಲಾಗ್ತದೆ. ಸಾಮಾನ್ಯ ವಿಜ್ಞಾನ ಅಂದಾಗ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಇನ್ನು 40 ಪ್ರಶ್ನೆಗಳನ್ನು ಸಮಾಜ ವಿಜ್ಞಾನದಿಂದ ಕೇಳಲಾಗ್ತದೆ. ಅಂದರೆ ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ವ್ಯವಹಾರ ಅಧ್ಯಯನ. ಇನ್ನು 20 ಪ್ರಶ್ನೆಗಳನ್ನು ಗಣಿತದಿಂದ ಕೇಳಲಾಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮುಂಬರುವ ದಿನಗಳಲ್ಲಿ ಈ NTSCಗೆ ಯಾವ ರೀತಿ ನಾವು ತಯಾರಾಗಬೇಕು, ಸೊ ಆ ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ವೀಡಿಯೋಗಳನ್ನು, ಟ್ಯುಟೋರಿಯಲ್ಗಳ ವೀಡಿಯೋಗಳನ್ನು ಕೂಡ ನಾವು ಅಪ್ಲೋಡನ್ನು ನಾವು ಮಾಡ್ತೇವೆ. ಸೊ ಇಷ್ಟಾದ ಮೇಲೆ ನೆಕ್ಸ್ಟ್ ನೋಡೋಣ,
ಪೇಪರ್ 1 ಏನಿದೆ ಒಟ್ಟು 100 ಪ್ರಶ್ನೆ ಹೇಳಿದ್ವಿ. ಸೊ ಅದಕ್ಕಿರುವಂಥ ಸಮಯ 120 ನಿಮಿಷ. ಸೊ 2 ಗಂಟೆ ಸಮಯ ಇರುತ್ತದೆ. ಅದರಲ್ಲಿ ನೀವು ಇಲ್ಲಿ 100 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗ್ತದೆ. ಇನ್ನು ಪೇಪರ್ 2 ಏನಿದೆ ಇದರಲ್ಲಿ ಕೂಡ 100 ಪ್ರಶ್ನೆಗಳಿರ್ತವೆ. ಈ ಒಂದು 100 ಪ್ರಶ್ನೆಗಳಿಗೆ 120 ನಿಮಿಷದಲ್ಲಿ ಆನ್ಸರ್ಸನ್ನು ಮಾಡಬೇಕು. ಸೊ ಒಟ್ಟಾರೆಯಾಗಿ ಒಂದಿಷ್ಟು ಈ ಪರೀಕ್ಷಾ ಸ್ವರೂಪದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇನ್ನು ಡೇಟ್ಸ್ ಇದೆ ನೋಡಿ ಆದ್ಮೇಲೆ ಈಗಾಗಲೇ ನಾನು ಹೇಳಿದ್ದೀನಿ, ಜನವರಿ 16, 2022 ಪರೀಕ್ಷಾ ದಿನಾಂಕ ಇದೆ. ಈ ಒಂದು ಭಾನುವಾರ ಇದೆ. ಫಸ್ಟ್ ಪೇಪರ್ ಮುಂಜಾನೆ 10 ಗಂಟೆಯಿಂದ 12 ಗಂಟೆವರೆಗೆ ಇರುತ್ತೆ. ಇನ್ನು ಸೆಕೆಂಡ್ ಪೇಪರ್ 2 ಗಂಟೆಯಿಂದ 4 ಗಂಟೆವರೆಗೆ ಇರ್ತದೆ. ಸೊ ಇಷ್ಟೊಂದು ಮಾಹಿತಿ ಇದೆ. ಇದಾದ ನಂತರ ಟೋಟಲಿ ಒಂದು ಸೀಟ್ ಹಂಚಿಕೆ ಯಾವ ರೀತಿ ಇರುತ್ತೆ ಅಂದರೆ, ಇಲ್ಲಿ ಆರ್ಥಿಕ ಹಿಂದುಳಿದ ವರ್ಗ ಮತ್ತು ಸಾಮಾನ್ಯ ವರ್ಗ. ಸೊ ಇಲ್ಲಿ 40% ಅರ್ಹತ ಅಂಕಗಳನ್ನು ಗಳಿಸಬೇಕು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ 32% ಅಂಕಗಳನ್ನು ಗಳಿಸಿದರೆ ಕೇಂದ್ರ ಸರ್ಕಾರದ ಮೀಸಲಾತಿ ನಿಯಮಾನುಸಾರ ವಿದ್ಯಾರ್ಥಿಗಳನ್ನು ಮುಂದೆ ಆಯ್ಕೆ ಮಾಡಲಾಗ್ತದೆ. ಇನ್ನು ಆರ್ಥಿಕವಾದ ಪ್ರೋತ್ಸಾಹ ನೀಡಲಾಗ್ತದೆ ಅಂತ ಹೇಳಿದ್ದೆ ನಾನು ಈಗಾಗಲೇ. ಸೊ ಹಾಗಾದರೆ ಎಷ್ಟೊಂದು ಅಮೌಂಟ್ ಇಲ್ಲಿ ಬರ್ಬೋದು. ಸೊ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ, ಇಲ್ಲಿ ಪ್ರಥಮ PUC ದ್ವಿತೀಯ PUC ಹಂತಗಳಲ್ಲಿ ಪ್ರತಿ ತಿಂಗಳಿಗೆ 1,250 ರೂಪಾಯಿ ಸಿಗ್ತದೆ. ಇನ್ನು ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಇಲ್ಲಿ ಸಿಗ್ತದೆ. ಸೊ ಇದನ್ನು ಭಾಳಷ್ಟು ಇಂಪಾರ್ಟೆಂಟು. ಇಲ್ಲಿ ಪ್ರತಿ ತಿಂಗಳಿಗೆ ಇಷ್ಟೊಂದು ಅಮೌಂಟು ಸಿಗ್ತದೆ. ಇನ್ನು ಪರೀಕ್ಷಾ ಶುಲ್ಕ ಯಾವ ರೀತಿ ಇದೆ ಅಂದರೆ, ಅರ್ಜಿ ಶುಲ್ಕ ಯಾವುದೇ ಇರೋದಿಲ್ಲ. ಇಲ್ಲಿ ಸರ್ಕಾರಿ ಅನುದಾನಿತ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಿದ್ದಲ್ಲಿ ಅರ್ಜಿ ಶುಲ್ಕ ಇರೋದಿಲ್ಲ, ಬಟ್ ಪರೀಕ್ಷಾ ಶುಲ್ಕ ಇದೆ. ಏನು ಜನರಲ್ ಮೆರಿಟು ಹಿಂದುಳಿದ ವರ್ಗ, ಆರ್ಥಿಕವಾಗಿ ಹಿಂದುಳಿದ ವರ್ಗ ಈ ವಿದ್ಯಾರ್ಥಿಗಳಿಗೆ 75 ರೂಪಾಯಿ ಫೀಸ್ ಇದ್ದರೆ, ಪರಿಶಿಷ್ಟ ಜಾತಿ ಪಂಗಡ ವಿದ್ಯಾರ್ಥಿಗಳಿಗೆ 20 ರೂಪಾಯಿ ಇದೆ. ಇನ್ನು ಅನುದಾನ ರಹಿತ ಶಾಲೆಗಳಲ್ಲಿ GM ಹಿಂದುಳಿದ ವರ್ಗ, ಆರ್ಥಿಕವಾಗಿ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಗೆ 200 ರೂಪಾಯಿ ಫೀಸ್ ಇದ್ದರೆ, ಪರಿಶಿಷ್ಟ ಜಾತಿ ಪಂಗಡ ವಿದ್ಯಾರ್ಥಿಗಳಿಗೆ 50 ರೂಪಾಯಿ ಇರ್ತದೆ. ಸೊ ಆದಮೇಲೆ ನಾವು ಇಷ್ಟೊಂದು ಒಂದು ಮಾಹಿತಿಯನ್ನು ನಾವು ತಿಳಿದುಕೊಂಡು, ಇನ್ನು ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ನಾವು ಸಲ್ಲಿಸಬೇಕು ನಾವು ನೋಡ್ತಾ ಹೋಗೋಣ. ಸೊ ಈಗಾಗಲೇ ನಾನು ಹೇಳಿದೆ, ಈ ಒಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಹೋಮ್ ಪೇಜ್ನಲ್ಲಿ ಹೋಗಿ ನೀವು NTSC ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಬರ್ತದೆ. ತಾವು ಇಲ್ಲಿ ಗಮನಿಸಬೇಕು, ನನ್ನ ಕರ್ಸರನ್ನು ಲಾಗಿನ್ ಹಿಯರ್ ಟು ಲಾಗಿನ್ ಫಾರ್ NTSC ಎಕ್ಸಾಮಿನೇಷನ್ ಅಂತ ಇದೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ಕ್ಲಿಕ್ಕನ್ನು ಮಾಡಿದಾಗ ನಮಗೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಇರುತ್ತೆ. ಆದಮೇಲೆ ಕಳೆದ ವರ್ಷ ನಾವು ಏನು ಮಾಡಿದ್ವಿ, SSLCಯ ಒಂದು ಸಲುವಾಗಿ ಬಳಸುವಂತಹ ಯೂಸರ್ ನೇಮನ್ನು ಬಳಸ್ತಾ ಇದ್ವಿ. ಬಟ್ ಈ ಸಲ ಹಾಗಲ್ಲ. ಈ ಸಲ ಕಂಪ್ಲೀಟಾಗಿ ಈ ಪ್ಯಾಟ್ರನನ್ನು ಚೇಂಜ್ ಮಾಡಲಾಗಿದೆ. ಸೊ ಹಾಗಾದರೆ ಏನು ಚೇಂಜು? ಸೊ ಇಲ್ಲಿ ನಾವು ನಮ್ಮ UDIS ಕೋಡನ್ನು ಎಂಟ್ರಿ ಮಾಡಬೇಕು. ಸೊ ನೋಡಿ, ಫಸ್ಟ್ ಟೈಮ್ ನೀವು ಇದು ಸೆಟ್ಟಿಂಗನ್ನು ಮಾಡಬೇಕಾಗ್ತದೆ. ಸೊ UDIS ಕೋಡನ್ನು ನಾವು ಎಂಟ್ರಿ ಮಾಡಬೇಕು. ಇಲ್ಲಿ ನನ್ನ ಒಂದು UDIS ಕೋಡನ್ನು ಎಂಟ್ರಿ ಮಾಡ್ತೀನಿ, ಶಾಲೆಯ ಒಂದು UDIS ಕೋಡನ್ನು. ಸೊ ಪಾಸ್ವರ್ಡ್ ಏನಾಗಿರ್ತದೆ ಅಂದರೆ ಸೇಮ್ ನೋಡಿ, ಇದು ನೀವು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಪಾಸ್ವರ್ಡ್. ಸೊ ಪಾಸ್ವರ್ಡ್ ಏನಾಗುತ್ತೆ ಅಂದರೆ, ಇಲ್ಲಿ ನಾವು ಸೇಮ್ UDIS ಕೋಡನ್ನು ನೀವು ಎಂಟ್ರಿ ಮಾಡಬೇಕು. ಸೊ UDIS ಕೋಡನ್ನು ಎಂಟ್ರಿ ಮಾಡಿ ಮುಂದೆ 8123 ಇಲ್ಲಿ ನೋಡಿ, UDIS ಕೋಡ್ ಎಂಟ್ರಿ ಮಾಡ್ತೀರಿ. ಪಾಸ್ವರ್ಡ್ ಅಂದರೆ ಸೇಮ್ UDIS ಕೋಡ್, ಆಮೇಲೆ 8123 ಇದು ಡಿಫಾಲ್ಟ್ ಆಗಿ ಸೆಟ್ ಮಾಡಿರುವಂಥ ಪಾಸ್ವರ್ಡ್ ಇದೆ. ಸೊ ಈ ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಿ ನೀವೇನು ಮಾಡಬೇಕಾಗ್ತದೆ ಅಂದರೆ, ನೀವು ಮುಂದೆ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಾಗ್ತದೆ. ಸೊ ಆದಮೇಲೆ ಇಲ್ಲಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಈ ಒಂದು ಡಿಫಾಲ್ಟ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಈಗ ನಾನು ಯಾವ ರೀತಿ ಲಾಗಿನ್ ಆಗಬೇಕು ಎಂಬುದನ್ನು ನಿಮಗೆ ತೋರಿಸ್ತೇನೆ. ಸೊ ಆದಮೇಲೆ ಇಲ್ಲಿ ಇಷ್ಟೊಂದು ಮಾಡಿ ನಾನು ಸಬ್ಮಿಟ್ ಅಂತ ಕೊಡ್ತೇನೆ. ಸೊ ಇಷ್ಟೊಂದು ಮಾಡಿ ನಾನು ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ನಮ್ಗೆ ಏನಾಗ್ತದೆ ಅಂದರೆ, ಇಲ್ಲಿ ನ್ಯೂ ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ನ್ಯೂ ಪಾಸ್ವರ್ಡ್ಗೆ ಸೆಟ್ ಮಾಡಬೇಕಾದಾಗ ನಾವು ಸೆಟ್ ಮಾಡಬೇಕು. ಸೊ ಸೆಟ್ ಮಾಡುವ ಒಂದು ಕ್ಲಾರಿಟಿ ಇರಲಿ ಆತ್ಮೀಯರೇ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ $, ಈ ರೀತಿ. ಆಮೇಲೆ ಒಂದು ಕ್ಯಾಪಿಟಲ್ ಲೆಟರ್ಸ್ ಇರಬೇಕು. ಆಮೇಲೆ ಉಳಿದಂತೆ ಸ್ಮಾಲ್ ಲೆಟರ್ಸ್ ಇರಬೇಕು. ಅದಾದಮೇಲೆ ಒಂದು ನ್ಯೂಮರಿಕಲ್ ನಂಬರ್ಸ್ಗಳನ್ನು ಕೂಡ ನಾವು ಬಳಕೆಯನ್ನು ಇಲ್ಲಿ ಮಾಡಬೇಕು. ಸೊ ಇಷ್ಟೊಂದು ಹೊಂದಿರುವಂಥದ್ದು. ಎಕ್ಸಾಂಪಲ್ ಹೇಳಿರ್ತೀನಿ ನಾನು, #S ಸ್ಕೂಲ್ ಅಂತ ಹ್ಯಾಶ್ ಅಂತ ಬರೆದು ಸ್ಕೂಲ್ನಲ್ಲಿ S ಅನ್ನು ಕ್ಯಾಪಿಟಲ್ ಬರೀರಿ, ಉಳಿದಂತೆ ಎಲ್ಲವನ್ನು ಸ್ಮಾಲ್ ಬರೆದು ಮುಂದೆ 2021 ಅಂತ ಮಾಡಿದರೆ ಇದೊಂದು ಕೂಡ ಪಾಸ್ವರ್ಡ್ ಆಗ್ತದೆ. ಸೊ ಈ ರೀತಿ ಅತ್ಯಂತ ಕಠಿಣವಾಗಿರುವಂಥ ಪಾಸ್ವರ್ಡನ್ನು ನೀವು ಸೆಟ್ ಮಾಡಿ. ಸೊ ಇಲ್ಲಿ ನ್ಯೂ ಪಾಸ್ವರ್ಡನ್ನು ಸೆಟ್ ಮಾಡಿ, ಆಮೇಲೆ ಮತ್ತೊಂದು ಪಾಸ್ವರ್ಡನ್ನು ನೀವು ಸೆಟ್ ಮಾಡಿ, ಸೇಮ್ ಪಾಸ್ವರ್ಡನ್ನು ಎಂಟರ್ ಮಾಡಿ, ಆಮೇಲೆ ಇಲ್ಲಿ ಪ್ರೆಸೆಂಟ್ HM ಮೊಬೈಲ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕು. ಸೊ ಆದಮೇಲೆ ನಾನು ಈ 3 ಮಾಹಿತಿಗಳನ್ನು ಎಂಟ್ರಿ ಮಾಡಿ ನಾನು ಮುಂದುವರಿತೀನಿ.
ಸೊ ಆದಮೇಲೆ ಇಲ್ಲಿ ನಾವು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನಾವು ಲಾಗಿನ್ ಆಗ್ತೀವಿ. ಸೊ ಈ ರೀತಿ ಲಾಗಿನ್ ಆದಾಗ ನಮಗೆ ಇದು ಹೋಮ್ ಪೇಜ್ ಇದೆ. ಸೊ ಹೋಮ್ ಪೇಜ್ನಲ್ಲಿ ಇಲ್ಲಿ ನಮಗೆ ಬೇರೆ ಬೇರೆ ಲಿಂಕ್ಸ್ಗಳು ಪ್ರೊವೈಡ್ ಮಾಡಲಾಗಿದೆ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ NTSC ಅಪ್ಲಿಕೇಶನ್ ಫಾರ್ಮ್ ಅಂತ ಮತ್ತೊಂದು ಲಿಂಕ್ ಇದೆ. ಸೊ ಆದಮೇಲೆ ಇಲ್ಲಿ NTSC ಅಪ್ಲಿಕೇಶನ್ ಫಾರ್ಮ್ ಅಂತ ಏನು ಲಿಂಕ್ ಇದೆ, ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ ಅದರಲ್ಲಿ ಬೇರೆ ಬೇರೆ ಒಂದು ಸಬ್ ಲಿಂಕ್ಸ್ಗಳು ಇಲ್ಲಿ ನಮಗೆ ದೊರೀತದೆ. ಸೊ ಆದಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ NTSC ಅಪ್ಲಿಕೇಶನ್ ಫಾರ್ಮ್ ಅಂತ ಒಂದು ಇದೆ, ಎರಡನೇದು NTSC ಅಪ್ಲಿಕೇಶನ್ ಎಡಿಟ್ ಫಾರ್ಮ್ ಅಂತ ಇದೆ, ಆಮೇಲೆ NTSC ನಾಮಿನಲ್ ರೋಲ್ ಅಂತ ಬರುತ್ತೆ. ಸೊ ಒಟ್ಟಿನಲ್ಲಿ ಇಲ್ಲಿ ಒಂದು ಸಬ್ ಆಪ್ಷನ್ಸ್ಗಳು ನಮಗೆ ಇಲ್ಲಿ ಬರ್ತದೆ. ಪ್ರಥಮವಾಗಿ ನಾವು NTSC ಅಪ್ಲಿಕೇಶನ್ ಫಾರ್ಮ್ ಎಂಬ ಆಪ್ಷನ್ಸನ್ನು ಬಳಸಿ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಅಪ್ಲಿಕೇಶನ್ ಫಾರ್ NTSC ಎಕ್ಸಾಮಿನೇಷನ್ ಅಂತ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸೊ ಈ ಒಂದು ಡ್ಯಾಶ್ಬೋರ್ಡ್ ಓಪನ್ ಆದಾಗ ನಮಗೆ ಇಲ್ಲಿ ಎಂಟರ್ ಸ್ಟೂಡೆಂಟ್ಸ್ SATS ID ಅಂತ ನಮಗೆ ಕೇಳ್ತದೆ. ಸೊ ಆದಮೇಲೆ ಇಲ್ಲಿ ನಾವು ಯಾವ ಮಗುವಿನ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ, ಸದರಿ ಮಗುವಿನ ಒಂದು SATS ನಂಬರನ್ನು ಇಲ್ಲಿ ನಾವು ಎಂಟ್ರಿಯನ್ನು ಮಾಡಬೇಕು. ಸೊ ಇಲ್ಲಿ ನಾನು ಆ ಸದರಿ ಮಗುವಿನ ಒಂದು SATS ನಂಬರನ್ನು ಎಂಟ್ರಿ ಮಾಡಿ ವ್ಯೂ ಅಂತ ಮಾಡಿದಾಗ ನಮಗೆ ಸ್ಕೂಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಆ್ಯಸ್ ಇನ್ SATS ಅಂತ ಒಂದಿಷ್ಟು ಮಾಹಿತಿಗಳು ಇಲ್ಲಿ ಬರ್ತದೆ. ಈ ಒಂದು ಮಾಹಿತಿ ಎಡಿಟೇಬಲ್ ಇರೋದಿಲ್ಲ, ಯಾಕಂದರೆ ಡೈರೆಕ್ಟ್ ನಮ್ಮ SATSನಿಂದ ಫೆಚ್ ಆಗಿರುವಂಥ ಮಾಹಿತಿ ಇದಾಗಿರ್ತದೆ. ಇಲ್ಲಿ ನಾವು ಕಂಪಲ್ಸರಿಯಾಗಿ ನಮ್ಮ ಶಾಲೆಯ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕಾಗ್ತದೆ. ಸೊ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು. ಅದಾದಮೇಲೆ ಸ್ಟೂಡೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಆ್ಯಸ್ ಇನ್ SATS ಅಂತ ಬರುತ್ತೆ. ಇಲ್ಲಿ ಸೀರಿಯಲ್ ನಂಬರ್ 6ಇಂದ ಸ್ಟಾರ್ಟ್ ಆಗುವಂಥದ್ದು. ಇಲ್ಲಿ ಕ್ಯಾಂಡಿಡೇಟ್ ನೇಮು, ಫಾದರ್ ನೇಮು, ಮದರ್ಸ್ ನೇಮ್ ಇದೆ, ಕ್ಯಾಂಡಿಡೇಟ್ ಡೇಟ್ ಆಫ್ ಬರ್ತು, ಸೆಕ್ಸು, ರಿಲಿಜನ್ ಎಲ್ಲ ಇದೆ. ಸೊ ಅಪ್ ಟು ಸೀರಿಯಲ್ ನಂಬರ್ 11ವರೆಗೆ ಈ ಒಂದು ಮಾಹಿತಿಗಳು ಇಲ್ಲಿ ಬರ್ತದೆ. ಸೊ ಎಲ್ಲ ಮಾಹಿತಿಯನ್ನು ಒಂದು ಬಾರಿ ನೋಡಿಕೊಳ್ಳಿ. ಏನಾದರೂ ಬದಲಾವಣೆ ಇದ್ದಲ್ಲಿ ನೇರವಾಗಿ ನೀವು SATSನಲ್ಲಿ ಬದಲಾವಣೆ ಮಾಡಿದಾಗ ಆ ಮಾಹಿತಿ ಇಲ್ಲಿ ಮತ್ತೆ ಫೆಚ್ ಆಗ್ತದೆ. ಸೊ ಈ ಒಂದು ಮಾಹಿತಿಗಳನ್ನು ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ನಾವು ಎಲ್ಲ ಮಾಹಿತಿ ನೋಡಬೇಕು. ಆಮೇಲೆ ಸ್ಟೂಡೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಟು ಬಿ ಎಂಟರ್ಡ್ ಬೈ ದ ಸ್ಕೂಲ್ ಅಥಾರಿಟಿ ಅಂತ ಇಲ್ಲಿ ಸೀರಿಯಲ್ ನಂಬರ್ 12ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಕ್ಯಾಟಗರಿ ಬರುತ್ತೆ. ಇಲ್ಲಿ ಜನರಲ್, OBC, SC, ST, ಸೊ ಎಲ್ಲ ರೀತಿಯ ಕ್ಯಾಟಗರೀಸ್ ಇದೆ. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸೆಲೆಕ್ಟ್ ಮಾಡಿದ್ಮೇಲೆ RD ನಂಬರನ್ನು ನಾವು ಎಂಟ್ರಿ ಮಾಡಬೇಕು. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ದು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಪ್ರತ್ಯೇಕವಾಗಿ RD ನಂಬರನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಆದಮೇಲೆ ಇಲ್ಲಿ RD ನಂಬರನ್ನು ಎಂಟ್ರಿ ಮಾಡುವಾಗಲೂ ಕೂಡ ಸಾಕಷ್ಟು ಮುಂಜಾಗ್ರತೆ ವಹಿಸಬೇಕು. ಡು ಯು ಬಿಲಾಂಗ್ ಟು OBC ಕ್ಯಾಟಗರಿ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ಅಲ್ಲಿ ನಾವು ಸೆಲೆಕ್ಟನ್ನು ಮಾಡಿದಾಗ ನಮಗೆ ಮತ್ತೆ ಆಪ್ಷನ್ಸ್ಗಳು ಬರ್ತದೆ. ಸೊ ಆಮೇಲೆ ಸರ್ಟಿಫಿಕೇಟ್ ಇಶ್ಯೂಡ್ ಸ್ಟೇಟ್ ನೇಮು, OBC ಕ್ಯಾಟಗರಿ ನೇಮ್ ಅಷ್ಟು ಎಂಟ್ರಿ ಮಾಡಬೇಕು. ಆಮೇಲೆ ಸ್ಟೂಡೆಂಟ್ಸ್ ಆಧಾರ್ ನಂಬರನ್ನು, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಪ್ಟೈನ್ಡ್ ಬೈ ದ ಸ್ಟೂಡೆಂಟ್ ಇನ್ ಕ್ಲಾಸ್ 9th. ಸೊ ಆಮೇಲೆ ಏರಿಯಾದಲ್ಲಿ ರೂರಲ್, ಅರ್ಬನ್ ಅಂತ ಬರುತ್ತೆ. ಡಿಸಬಿಲಿಟಿಯಲ್ಲಿ ಸಾಕಷ್ಟು ಡಿಸಬಿಲಿಟೀಸ್ಗಳು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಿರಬೇಕು. ನೆಸೆಸರಿ ಸರ್ಟಿಫಿಕೇಟ್ ಸಪೋರ್ಟ್ ಆಫ್ ಡಿಸಬಿಲಿಟಿ ಇಫ್ ಎಸ್ ಅಂತ ಬಂದಾಗ ಇದನ್ನು ನಾವು ಎಂಟ್ರಿ ಮಾಡಬೇಕು. ಅಡ್ರೆಸ್ಸು, ಪಿನ್ ಕೋಡು, ಆರ್ ಯು ಎ ಸ್ಟೂಡೆಂಟ್ ಆಫ್ ಕೇಂದ್ರೀಯ ವಿದ್ಯಾಲಯ, ಎಸ್ ಆರ್ ನೋ. ಸೊ ಅದನ್ನೆಲ್ಲ ಇರುತ್ತೆ. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಇದೆ ಸ್ಟೇಟ್ ಲೆವೆಲ್ನಲ್ಲಿ, ಯಾವ ಮೀಡಿಯಮನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಿ. ಇನ್ನು NCERT ಲೆವೆಲ್ನಲ್ಲಿ ಯಾವುದು ಎರಡನೇ ಹಂತದ್ದು. ಫಾದರ್ ಆಕ್ಯುಪೇಷನ್ ಅಲ್ಲಿ ನೋಡಬೇಕು. ಅಲ್ಲಿ ನೋ ಫಾರ್ಮಲ್ ಎಜುಕೇಷನ್ ಅಪ್ ಟು ಪ್ರೈಮರಿ, ಅಪ್ಪರ್ ಪ್ರೈಮರಿ, ಸೆಕೆಂಡರಿ, ಸೀನಿಯರ್ ಸೆಕೆಂಡರಿ, ಗ್ರ್ಯಾಜುಯೇಷನ್ ಅಂತ ಇದೆ. ಮದರ್ ಎಜುಕೇಷನಲ್ಲಿ ಕೂಡ ಪ್ರೊಫೆಷ್ನಲ್, ಎಕ್ಸಿಕ್ಯೂಟಿವ್, ಕ್ಲರಿಕಲ್, ಬಿಸ್ನೆಸ್, ಅಗ್ರಿಕಲ್ಚರ್. ಸೊ ಈ ರೀತಿ ಸಾಕಷ್ಟು ಬೇರೆ ಬೇರೆ ರೀತಿಯ ಒಂದು ಆಕ್ಯುಪೇಷನ್ಸ್ಗಳ ಒಂದಿಷ್ಟು ಪಟ್ಟಿ ಇಲ್ಲಿ ಇದೆ. ಸೊ ಅದನ್ನು ನೋಡಿಕೊಂಡು ಅಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್, ನಂಬರ್ ಆಫ್ ಬ್ರದರ್ಸ್, ನಂಬರ್ ಆಫ್ ಸಿಸ್ಟರ್ಸ್, ಅಟ್ ವಾಟ್ ನಂಬರ್ ಈಸ್ ದ ಕ್ಯಾಂಡಿಡೇಟ್ ಅಮಾಂಗ್ ಹಿಜ್ ಹರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಸೊ ಇದನ್ನೆಲ್ಲ ನೋಡ್ತಾ ಹೋಗಬೇಕು. ಆಮೇಲೆ ಪೇರೆಂಟ್ ಆ್ಯನ್ಯುವಲ್ ಇನ್ಕಮ್ ಕೂಡ ಇದೆ. ಇಲ್ಲಿ ನಂಬರ್ ಆಫ್ ಬ್ರದರ್ಸ್ ಅದೆಲ್ಲ ಮ್ಯಾಂಡೇಟರಿ ಆಗಿರುವಂತಹ ಮಾಹಿತಿ ಇದೆ. ಪೇರೆಂಟಲ್ದು ಆ್ಯನ್ಯುವಲ್ ಇನ್ಕಮನ್ನು ನೀವು ಸೆಲೆಕ್ಟ್ ಮಾಡಿ. ಅಪ್ ಟು 2 lakh, 2 lakh ಟು 3 lakh ಇದೆ, 3 to 5 lakh ಇದೆ. ಸೊ ಈ ಒಂದು ರೇಂಜನ್ನು ನೋಡ್ಕೊಳ್ಬೇಕು. ಯಾವ ರೇಂಜಲ್ಲಿ ಅವರ ಒಂದು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಆದಾಯ ಇದೆ ಅದನ್ನು ನೋಡಿ. ಮೊಬೈಲ್ ನಂಬರು, ಇಮೇಲ್ ID, ಹೆಡ್ ಮಾಸ್ಟರ್ ಮೊಬೈಲ್ ನಂಬರು, ಅವರ ಇಮೇಲ್ ID. ಆಮೇಲೆ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಭಾಳಷ್ಟು ಇಂಪಾರ್ಟೆಂಟು. ಇಲ್ಲಿ ವೆದರ್ ದ ಸ್ಟೂಡೆಂಟ್ ಹ್ಯಾಸ್ ಬ್ಯಾಂಕ್ ಅಕೌಂಟ್ ಅಂದಾಗ ಎಸ್ ಅಂತ ಅಥವಾ ನೋ ಅಂತ ನೋಡಿ. ಅದಾದಮೇಲೆ ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್, ಬ್ಯಾಂಕ್ ನೇಮ್ ಆ್ಯಂಡ್ ಅಡ್ರೆಸ್. ಸೊ ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗ್ತದೆ. ಇಲ್ಲಿ ನಾನು ಎಸ್ ಅಂತ ಬಂದಾಗ ಕೆಳಗಿನ ಮಾಹಿತಿಗಳು ಅನ್ಲಾಕ್ ಆಗುವಂಥದ್ದು, ಅನ್ಫ್ರೀಸ್ ಆಗುವಂಥದ್ದನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ನೋಡಿ, ಮೊದಲು ನಾವು ನೋ ಅಂತ ಇದ್ದಾಗ ಈ ಅಕೌಂಟ್ ನಂಬರ್, IFSC ಕೋಡ್ ಎಲ್ಲ ಇದಾಗಿತ್ತು. ಸೊ ಅಪ್ಲೋಡ್ ಸ್ಟೂಡೆಂಟ್ ಫೋಟೋ ಅಂತ ಇದೆ. ಇಲ್ಲಿ 60 to 80 KB ಇರಬೇಕು. ಫೋಟೋ ಸೈಜ್ ಇಸ್ ವೆರಿ 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 ಇಂಪಾರ್ಟೆಂಟ್. 60 to 80 KB ಇರಬೇಕು. JPEG ಫಾರ್ಮೆಟ್ನಲ್ಲಿರಬೇಕು. ಸೊ ಈ ರೀತಿ ಒಂದು ಸೈಜನ್ನು ನೀವು ಸೆಟ್ ಮಾಡಿಕೊಂಡು ನಾವು ಏನು ಮಾಡಬೇಕು, ಸ್ಟೋರ್ ಮಾಡ್ಕೋಬೇಕು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ.
ಈ ರೀತಿ ಮಾಡಿದಾಗ ನಾವು ಚೂಸ್ ಫೈಲ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಸೊ ಚೂಸ್ ಫೈಲ್ ಎಂಬ ಆಪ್ಷನ್ಸ್ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿರುವಂಥ ಎಲ್ಲ ಫೋಲ್ಡರ್ಸ್ಗಳು ಇಲ್ಲಿ ಓಪನ್ ಆಗ್ತದೆ. ಸೊ ಯಾವ ಫೋಲ್ಡರ್ನಲ್ಲಿ ನಾವು ಅದನ್ನು ಇರಿಸಿದ್ದೇವೆ ಸೊ ಆ ಫೋಲ್ಡರ್ನಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸ್ಟೂಡೆಂಟ್ ಸಿಗ್ನೇಚರ್ 20 to 50 KB ಸೈಜನ್ನು ನೆನ್ಪಿಟ್ಕೊಳ್ಳಿ ಆತ್ಮೀಯರೇ. 20 to 50 kg ಇರಬೇಕು KB ಸ್ಟೂಡೆಂಟ್ ಸಿಗ್ನೇಚರ್ ಇರಬೇಕು. ಇಲ್ಲೂ ಕೂಡ ಚೂಸ್ ಫೈಲ್ ಅಂತ ನಾವು ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಎಲ್ಲಿ ಸ್ಟೋರ್ ಮಾಡಿರ್ತೀವಿ ಆ ಸ್ಟೋರ್ನಲ್ಲಿರುವಂತಹ ಆ ಫೋಲ್ಡರ್ನಲ್ಲಿರುವಂತಹ ಎಲ್ಲ ಮಾಹಿತಿಯನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಫೈನಲಿ ಡಿಕ್ಲರೇಷನಲ್ಲಿ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಬೇಕು. ಸೊ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕೊಡಬೇಕು. ಸೊ ಈ ರೀತಿ ಅತ್ಯಂತ ಸುಲಭವಾಗಿ ನಾವು ಈ ಒಂದು ಅರ್ಜಿಯನ್ನು ನಾವು ಸಲ್ಲಿಸ್ಬೋದು. ಆದಮೇಲೆ ನೀವು ಈ ಒಂದು NTSC ಪರೀಕ್ಷೆಗಾಗಿ ಅಪ್ಲಿಕೇಶನ್ ಸಲ್ಲಿಸುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಖಂಡಿತವಾಗಿಯೂ ನಿಮಗೆ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ ಜೈ ಹಿಂದ್, ವಂದೇ ಮಾತರಂ.